ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇವತ್ತಿನ ಈ ವ್ಲಾಗನ್ನು ಇವಾಗ ನಾನು ಶುರು ಮಾಡ್ತಾ ಇದ್ದೇನೆ. ಬೆಳಗಿನ ಒಂದು ರೌಂಡ್ ಎಲ್ಲ ಕೆಲಸ ಆಯಿತು. ಬನ್ಲಿ ಕೂರಕ್ಲಿ. ಹೇಗಿದ್ದೀರಿ ಕೆನ್ಲಿ? ತಿಂಡಿ ಆಯ್ತಾ? ನಮ್ದಾಯ್ತು ತಿಂಡಿ. ಏನು ತಿಂದದ್ದು ಇವತ್ತು ಬೆಳಗ್ಗೆ? ಚಪಾತಿ ಮತ್ತು ಆಲೂಗಡ್ಡೆ ಬಾಜಿ ಮಾಡಿದ್ವಿ. ಸೊ ತಿಂಡಿ ಎಲ್ಲ ಆಗಿ ಇವಾಗ ನಾವು ಒಂದು ರೌಂಡ್ ಕೆಲಸ ಆಗಿ ಕೂತ್ಕೊಂಡಿದ್ದೇವೆ ಇಬ್ರು. ಏನಾದರೂ ಆಕ್ಟಿವಿಟಿ ಮಾಡಲಿಕ್ಕೆ. ಬೇಲೆ ಕುಕ್ಕಿಂಗ್. ನಾನು ಹೀಗೆ ಸುಮ್ಮನೆ ಆರುಷ್ ಹತ್ರ ಕೆಲವೊಂದು ಕ್ವೆಶನ್ಸ್ ಕೇಳ್ತೇನೆ. ನಿಮಗೆ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಥರ ವ್ಲಾಗ್ಸ್ ಎಲ್ಲ ಮಾಡಿದರೆ. ಇವನಿಗೆ ಈ ಕ್ವೆಶನ್ಸ್ ನಾನು ಆಲ್ಮೋಸ್ಟ್ 1 ವರ್ಷದಿಂದ ಹೇಳಿಕೊಡ್ತಾ ಇದ್ದೇನೆ, ಅಂದರೆ ಕೆಲವೊಂದು ಏನಾದರೂ ವಿಚಾರಗಳನ್ನು. ಸೊ ಅದನ್ನು ಇವಾಗ ನಾನು ಅವನಿಗೆ ಕೇಳ್ತೇನೆ, ನೋಡಿ ಅವನು ಆನ್ಸರ್ ಮಾಡ್ತಾನೆ. ಆರುಷ್, ಹೂ ಈಸ್ ಅವರ್ ಪ್ರೈಮ್ ಮಿನಿಸ್ಟರ್? ಮೋದಿ. ಎಸ್. ವಿಚ್ ಈಸ್ ಅವರ್ ನ್ಯಾಷನಲ್ ಫ್ಲವರ್? Lotus. Yes. Which is our national fruit? Fruit. Mango. Yes. National animal? Tiger. National bird? National tree? Banyan. Banyan tree. National anthem? ಜನಗಣಮನ. ಅವನು ಆ ಕಡೆ ಹೋದ. ಸೊ ಮಕ್ಕಳಿಗೆ ಏನಂದರೆ ಈ ಥರದ್ದು ಸಣ್ಣ ಪುಟ್ಟ ಕ್ವೆಶನ್ಸ್ ಗೊತ್ತು ಚೆನ್ನ ಅಲ್ಪ ಕಿಚನ್ ರೂಮ್. ನಾನು ಇದಕ್ಕೋಸ್ಕರ ಯಾವಾಗಲೂ ವ್ಲಾಗಲ್ಲಿ ವಾಯ್ಸ್ ಓವರ್ ಕೊಡ್ತಿದ್ದೆ. ಮಾತಾಡಲಿಕ್ಕೆ ಅವನು ಅಷ್ಟೊಂದು ಚಾನ್ಸ್ ಕೊಡೋದಿಲ್ಲ, ತುಂಬ ಡಿಸ್ಟರ್ಬ್ ಮಾಡ್ತಾನೆ. ಆದರೆ ಇವಾಗ ಅವನಿಗೆ ಕೂಡ ಕೆಲವೊಂದು ಕನ್ನಡ ವರ್ಡ್ಸ್ ಹೇಳೋದಕ್ಕೆ ಮತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದಲ್ವ. ಹಾಗಾಗಿ ಈ ಥರ ಮಾತಾಡಿ ಸ್ವಲ್ಪ ವ್ಲಾಗ್ಸ್ ಎಲ್ಲ ಮಾಡುವ ಅಂತ ಅವನು ಹೋಗಿ ಈ ಸ್ಟ್ಯಾಂಡ್ ತೊಗೊಂಡು ಬಂದದ್ದು ಒಳಗೆ ಹೋಗಿ. ಸ್ಟ್ರಾಬೆರೀಸ್ ಇದೆ ಕೆಲವೊಂದು, ಅದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೇನೆ. ಬೇಕಾದಾಗ ಯೂಸ್ ಮಾಡಬಹುದು, ಅಂದರೆ ಇವತ್ತಿಗೆ ಯೂಸ್ ಮಾಡ್ತೇನೆ. ಆದರೆ ಬೆಳಿಗ್ಗೆನೆ ವಾಶ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರ್ತದೆ ತಿನ್ನೋದಕ್ಕಾಗಿರ್ಬಹುದು. ಅಥವಾ ಸಂಜೆ ಇವತ್ತು ಮಿಲ್ಕ್ ಶೇಕ್ ಮಾಡಬೇಕು ಅಂತ ಹೇಳಿ ಈ ಥರ ರೆಡಿ ಮಾಡಿ ಇಟ್ಕೊಳ್ತಿದ್ದೇನೆ. ಇದನ್ನು ಉಪ್ಪೆಲ್ಲ ಹಾಕಿ ಚೆನ್ನಾಗಿ ವಾಶ್ ಮಾಡಿ ತಿಂದರೆ ಒಳ್ಳೇದಿರ್ತದೆ. ಹೇಗಿದ್ರು ಬಿಸಿ ಇದ್ನಲ್ವಾ, ಅವಾಗಲೇ ಆ ಸ್ಟ್ರಾಬೆರಿ ನೀರಲ್ಲಿ ನೆನೆಸಿಟ್ಟು ಒಂದು ಲೆಮನ್ ಜ್ಯೂಸ್ ಮಾಡಿ ಕೊಡ್ತೇನೆ ಅವನಿಗಂತ ಹೇಳಿ ಒಂದು ಸ್ಟ್ರಾಬೆರಿ. ಇವಾಗ ನೋಡಿದರೆ ಸಂಜೆವರೆಗೆ ವೆಯ್ಟ್ ಮಾಡಲಿಕ್ಕೆ ಅವನಿಗೆ ಕಷ್ಟ ಆಗುತ್ತೆ ಸ್ಟ್ರಾಬೆರಿ. ಓಕೆ, ಲೆಮನ್ ಜ್ಯೂಸ್ ಮಾಡಿ ಕೊಡ್ತೇನೆ ಅಂತ ಯೋಚನೆ ಮಾಡ್ತಿದ್ದೆ. ತುಂಬ ಸೈಲೆಂಟ್ ಆಗಿದ್ದ, ಏನು ಸುದ್ದಿ ಇರಲಿಲ್ಲ, ಏನು ಸೌಂಡ್ ಏನು ಕೇಳ್ತಿರ್ಲಿಲ್ಲ ನನಗೆ. ಸೊ ಇಲ್ಲಿಗೆ ಬಂದು ನೋಡುವ ಅಂತ ಬಂದೆ. ನಮ್ಮ ಮಗ ಹಿಂಗೆ ಮಾಡಿದಾನೆ. ಒಂದೇ ಒಂದು 5-10 ನಿಮಿಷ ಗ್ಯಾಪ್ ಅಷ್ಟೇ ಈ ಥರ ಮಾಡಿದ್ದಾನೆ. ಆ್ಯಕ್ಚುಲಿ ಇದು ಒಂದು ಸ್ವಲ್ಪ ದಿನ ಆಯಿತು, ಆಲ್ಮೋಸ್ಟ್ 1 ವಾರನೇ ಆಯಿತು. ಅರೇಂಜ್ ಮಾಡಿ ಇಟ್ಟಿರಲಿಲ್ಲ ಟಾಯ್ಸ್, ಹಾಗಾಗಿ ಸ್ವಲ್ಪ ಮೆಸ್ಸಿ ಆಗಿತ್ತು. ಇವಾಗ ಕಂಪ್ಲೀಟ್ ಆಗಿ ಮೆಸ್ಸಿ ಆಗಿದೆ. ಇನ್ನು ನನಗೆ ಸ್ವಲ್ಪ ಜಾಸ್ತಿ ಕೆಲಸನೇ ಇದೆ ಇವತ್ತು. ಇದನ್ನು ಅರೇಂಜ್ ಮಾಡಿ ಇಡಬೇಕು. ಜಾಗ ಐತಿ. ಇದರಲ್ಲಿ ನೀವು ಕೆಲವೊಂದು ನೋಡ್ತಿರುವಂತಹ ಟಾಯ್ಸ್ ಏನು ಗೊತ್ತಾ ವಿಷಯ? ಇದು ನಾನು ಚಿಕ್ಕವಳಿರುವಾಗ ಆಡ್ತಿದ್ದಂತಹ ಬೊಂಬೆಗಳು. ಕೆಲವೊಂದು ನನ್ನ ಟಾಯ್ಸ್ ನಾನು ತುಂಬ ಜಾಗೃತೆಯಾಗಿ ಎತ್ತಿಟ್ಕೊಳ್ತಿದ್ದೆ. ಸೊ ಅದನ್ನು ಇವಾಗ ಇವನಿಗೆ ಕೊಟ್ಟಿದ್ದೇನೆ. ಹಾಗಾಗಿ ಕೆಲವೊಂದು ಅವನಿಗೆ ಕೂಡ ತುಂಬ ಯೂಸ್ ಆಗ್ತಾ ಇದೆ. ಇವೆಲ್ಲ ಕೆಲವು ನನ್ನ ಟಾಯ್ಸ್ಗಳು. ಸರ್ಕಸ್ ಆಗ್ತಾ ಇದೆ ಅಲ್ಲಿ ನೋಡಿ. ಬುಕ್ಸ್ ಎಲ್ಲ ಹಾಳಾಗಿದೆ, ಎಲ್ಲ ಅರೇಂಜ್ ಮಾಡಿ ಇಡಬೇಕು. ತುಂಬ ಅಂದರೆ ತುಂಬ ಮೆಸ್ಸಿ ಆಗಿದೆ. ಇದಕ್ಕೊಂದು 1 ಗಂಟೆ ಆದರೂ ಬೇಕು. ಇನ್ನು ಜೊತೆಗಿದ್ರೆ ಸ್ವಲ್ಪ ಕಷ್ಟ ಅಂತಲೇ ಹೇಳಬೇಕು. ಇಲ್ಲದಿದ್ದರೆ 1 ಗಂಟೆಯಲ್ಲಿ ಆಗುತ್ತೆ, ಒಂದು ಅರ್ಧ ಗಂಟೆಯಲ್ಲಿ ಆಗುತ್ತೆ. ಇವನಿಲ್ಲ ಅಂದರೆ, ಇವನಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆಲ್ಮೋಸ್ಟ್ 1 ಗಂಟೆಗಿಂತ ಜಾಸ್ತಿ ಬೇಕಾಗ್ತದೆ. ಆದರೆ ಇವಾಗ ನಮಗೆ ಕೆಳಗಡೆ ಹೋಗೋದಕ್ಕಿದೆ, ಪ್ಲೇ ಏರಿಯಾಕ್ಕೆ.
ಹಾಗಾಗಿ ಇದನ್ನ ಅಲ್ಲೇ ಪಾಸ್ ಮಾಡಿ ಇನ್ನು ನಾನು ಹೋಗ್ತೇನೆ. ಈಗ ಪ್ಲೇ ಏರಿಯಕ್ಕೆ ಹೋಗಬೇಕು. ಆ್ಯಕ್ಚುಲಿ ಮಧ್ಯಾಹ್ನಕ್ಕೆ ಅಂತ ಹೇಳಿ ರೈಸ್ ಇಟ್ಟಿದ್ದೇನೆ. ವೈಟ್ ರೈಸ್ ಆದರೆ ಬಿಸಿ ಬಿಸಿ ಆವಾಗಲೇ ಅಂದರೆ ಕುಕ್ಕರ್ ಒಮ್ಮೆ ತಣ್ಣಗಾದ್ಮೇಲೆ ಟಕ್ ಅಂತ ತೆಗೆದು ಊಟ ಮಾಡಬಹುದು. ಆದರೆ ಬ್ರೌನ್ ರೈಸ್ ಹಾಗಲ್ಲ, ನಾವು ಜಾಸ್ತಿ ಹೊತ್ತು ಇಡಬೇಕಾಗ್ತದೆ ಅದು ಚೆನ್ನಾಗಿ ಕುಕ್ ಆಗೋದಕ್ಕೆ. ಹಾಗಾಗಿ ಇವಾಗ ಒಂದು 11 o'clock ಅಷ್ಟೊತ್ತಿಗೆ ರೈಸ್ ಇಟ್ಟರೆ ಮಧ್ಯಾಹ್ನ 1 ಗಂಟೆಗೆ ಸರಿಯಾಗುತ್ತೆ. ಸೊ ಇವಾಗ ರೈಸ್ ಇಟ್ಟಿದ್ದೇನೆ, ಅದು ವಿಸಿಲ್ ಬರುವವರೆಗೆ ವೆಯ್ಟ್ ಮಾಡ್ತಾ ಇದ್ದೇನೆ. ವಿಸಿಲ್ ಒಮ್ಮೆ ಬಂದಮೇಲೆ ಮತ್ತೆ ನಾವಿಬ್ರು ಪ್ಲೇ ಏರಿಯಕ್ಕೆ ಹೋಗ್ತಾ ಇದ್ದೇವೆ ಇವತ್ತು. ಹಲೋ ಬೆಂಗಳೂರು ಬರ. ಕೆಳಗಡೆ ಕರ್ಕೊಂಡು ಹೋಗಿದ್ದೆ ಪಾರ್ಕಿಗೆ. ಅಲ್ಲಿ ಸುಮಾರು ಹೊತ್ತು ಆಟ ಆಡಿ ಬಂದು ಸ್ನಾನ ಮಾಡಿ ಊಟ ಮಾಡಿಸಿ ಇವಾಗ ಇನ್ನು ಮಲಗಿಸ್ಬೇಕು. ಹೋಗಿ ಮಲ್ಗು ಅಂತ ಹೇಳಿದ್ರೆ ಮಲ್ಕೊಳ್ಳೋದಿಲ್ಲ ಅವನು, ನಾವೇ ಮಲಗಿಸ್ಬೇಕು. ಅಂದ್ರೆ ಎತ್ಕೊಂಡೆಲ್ಲ ಮಲಗಿಸ್ಬೇಕು ಅಂತ ಏನೂ ಇಲ್ಲ. ಸುಮ್ಮನೆ ಹಾಗೆ ಸ್ವಲ್ಪ ಸ್ಟೋರಿ ಏನಾದರೂ ಹೇಳ್ತಿದ್ರೆ ಅಥವಾ ಬುಕ್ಕಲ್ಲಿ ಸ್ಟೋರಿಯನ್ನ ಓದಿದ್ರೆ ಅದಾದ್ಮೇಲೆ ಸುಮಾರು ಹೊತ್ತಾದ್ಮೇಲೆ ಮಲ್ಕೊಳ್ತಾನೆ. ಟಕ್ ಅಂತ ಹೇಳಿ ಮಲ್ಗೋದಿಲ್ಲ, ತುಂಬಾ ಟೈಮ್ ತಗೊಳ್ತಾನೆ. ಜೋರ್ ನಿದ್ದೆ ಬಂದಿದ್ರೆ ಬೇಗ ಮಲಗ್ತಾನೆ, ಒಂದು 5-10 ನಿಮಿಷದಲ್ಲಿ ಮಲ್ಕೊಳ್ತಾನೆ. ಇಲ್ಲದಿದ್ರೆ ಸ್ವಲ್ಪ ನಾವು ವೆಯ್ಟ್ ಮಾಡ್ಬೇಕಾಗ್ತದೆ. ಈ ವಿಕ್ರಮ್ ಬೇತಾಳ ಏನು ಸ್ಟೋರಿ ಇದೆ, ಸ್ಟೋರಿ ಬುಕ್ ಇದೆ ಅಲ್ವಾ, ಅದು ನಾನು ಕೂಡ ಓದಿರ್ಲಿಲ್ಲ. ಅದಕ್ಕೋಸ್ಕರ ಟೈಮ್ ಇತ್ತು ಅಂತ ಹೇಳಿ ನಾನು ಪಕ್ಕದಲ್ಲಿ ಕುತ್ಕೊಂಡು ಆ ಸ್ಟೋರೀಸ್ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದಾನೆ. ಅವನಷ್ಟಕ್ಕೇನೋ ಆಟ ಆಡ್ತಾ ಇದ್ದಾನೆ. ಇನ್ನು ಏನಂದ್ರೆ ನಾವು ಬುಕ್ಸ್ ಓದ್ತಾ ಇದ್ರೆ ಸ್ವಲ್ಪ ಹೊತ್ತು ಅವನಷ್ಟಕ್ಕೆ ಅವನೇ ಆಟ ಆಡ್ಕೊಳ್ತಾನೆ. ಅದಾದ್ಮೇಲೆ ನನ್ಗೆ ಓದಿ ಹೇಳಿ ಅಂತ ಹೇಳ್ತಾನೆ. ಅವನಿಗೆ ಸ್ಟೋರಿ ಓದಬೇಕು ಅಂತ ಆದಾಗ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಅವನಿಗೆ ನಿದ್ದೆ ಬರ್ತದೆ ಅಂತ ಅರ್ಥ. ಕೆಲವೊಂದ್ಸಲ ಸ್ವಲ್ಪ ಜಾಸ್ತಿ ಸ್ಟೋರಿ ಹೇಳಬೇಕಾಗ್ತದೆ. ಅಂದ್ರೆ ಒಂದು ಸ್ಟೋರಿ ಬುಕ್ ಓದುವಾಗ ಒಂದು 20-30 ಪೇಜ್ ಕೂಡ ಕೆಲವೊಮ್ಮೆ ಟರ್ನ್ ಮಾಡಬೇಕಾಗ್ತದೆ. ಅಷ್ಟು ಹೊತ್ತು ಕೇಳ್ತಾ ಇರ್ತಾನೆ. ಕೆಲವೊಂದ್ಸಲ ಬೇಗ ಮಲಗ್ತಾನೆ. ನನಗೂ ಈ ಟೈಮಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ಒಂದು ಚಾನ್ಸ್ ಅಂತ ಹೇಳಬೇಕು. ಅಂದ್ರೆ ನನಗೆ ಅಟ್ಲೀಸ್ಟ್ ಕುತ್ಕೊಂಡಾದ್ರೂ ರಿಲ್ಯಾಕ್ಸ್ ಮಾಡ್ಕೊಳ್ತೇನೆ. ನಿದ್ದೆ ಮಾಡಲ್ಲ ನಾನು. ಅವ್ನು ಮಲಗಿದ ತಕ್ಷಣ ಅಲ್ಲಿಂದ ಎದ್ದು ಬರ್ತೇನೆ. ನನಗೆ ಎಡಿಟಿಂಗ್ ಏನಾದ್ರೂ ಇದ್ರೆ ವಿಡಿಯೋ ವಾಯ್ಸ್ ಓವರ್ ಕೊಡೋದು ಅದೆಲ್ಲ ಈ ಟೈಮಲ್ಲಿ ನಾನು ಮಾಡ್ಕೊಳ್ತೇನೆ. ಅವ್ನು ಮಲ್ಕೊಂಡಿದ್ದ ಸ್ಟ್ರಾಬೆರಿಯನ್ನ ಕಟ್ ಮಾಡಿ ಇಲ್ಲಿ ನಾನು ಮಿಲ್ಕ್ ಶೇಕ್ ಮಾಡ್ಕೊಳ್ತಾ ಇದ್ದಾನೆ. ಧೀರಜ್ ಕೂಡ ಆಫೀಸಿಂದ ಬರುವಂತಹ ಟೈಮ್ ಆಗಿತ್ತು. ಸೊ ಅವ್ರು ಬಂದಾಗ ಕೂಡ ಅವರಿಗೆ ಕೂಡ ಕುಡಿಯೋದಕ್ಕಾಗತ್ತಂತ ಹೇಳಿ ನಾನು ಮಿಲ್ಕ್ ಶೇಕ್ ಮಾಡ್ತಾ ಇದ್ದೇನೆ. ಆಕ್ಚುಲಿ ಫ್ರೂಟ್ಸ್ ಅನ್ನ ಹಾಗೆ ತಿಂದ್ರೆ ತುಂಬಾ ಒಳ್ಳೇದು. ಯಾವುದೇ ಫ್ರೂಟ್ಸ್ ಆದ್ರೂನು ಜ್ಯೂಸ್ ಮಿಲ್ಕ್ ಶೇಕ್ ಎಲ್ಲ ಮಾಡಿದ್ರೆ ಕೆಲವೊಂದು ಪೌಷ್ಟಿಕಾಂಶಗಳು ಅದರಲ್ಲಿ ಮಿಸ್ ಆಗ್ತದೆ. ಆರುಷ್ಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಎಲ್ಲ ಅಷ್ಟೊಂದು ಇಷ್ಟ ಅಲ್ಲ, ಅವನಿಗೆ ರಾ ಕೊಡ್ತೇನೆ ನಾನು. ಇದು ನೆಕ್ಸ್ಟ್ ಡೇ ಕ್ಯಾಪ್ಚರ್ ಮಾಡಿರೋದು. ಆ ಒಂದು ಹೇರ್ ಕಟ್ ಮಾಡುವಂತಹ ಒಂದು ದಿನ. ಇದು ನಮ್ಗೆ ತುಂಬಾ ಕಷ್ಟದೊಂದು ಸಂಗತಿ ಅಂತ ಹೇಳಬೇಕು. ಇವಾಗ ಇಷ್ಟಾದ್ರೂ ಕೇಳ್ತಾನೆ, ಮೊದ್ಲೆಲ್ಲ ಇಷ್ಟು ಕೂಡ ಕೇಳ್ತಿರ್ಲಿಲ್ಲ. ನಾವು ಬೇರೆ ಟೈಮಲ್ಲಿ ಯಾವ ಟೈಮಲ್ಲಿ ಕೂಡ ಅವನಿಗೆ ಮೊಬೈಲ್ ತೋರಿಸೋದಿಲ್ಲ. ಆದ್ರೆ ಹೇರ್ ಕಟ್ ಮಾಡುವಾಗ ಇದು ಸೆಕೆಂಡ್ ಟೈಮ್ ನಾವು ಅವನಿಗೆ ಮೊಬೈಲ್ ಹಾಕೋದು. ಇಲ್ಲದಿದ್ರೆ ಅವನಿಗೆ ಯಾವುದೇ ಒಂದು ವಿಡಿಯೋ ಆಗಿರ್ಬಹುದು, ಯಾವುದೇ ರೈಮ್ಸ್ ನಾವು ಮೊಬೈಲ್ ಅಲ್ಲಿ ತೋರಿಸುವಂತಹ ಒಂದು ವಿಷಯನೇ ಇಲ್ಲ. ಇಲ್ಲಿ ನಮ್ಗೆ ಬೇರೆ ಆಪ್ಷನ್ ಇಲ್ಲ. ಸ್ಟಾರ್ಟಿಂಗ್ ಸುಮಾರು ಹೊತ್ತು ಹಾಗೆ ಕನ್ವಿನ್ಸ್ ಮಾಡಿ ಕುತ್ಕೊಳಿಸಿದ್ವಿ. ಆದ್ರೆ ಸೈಡ್ ಅಲ್ಲಿ ಸ್ವಲ್ಪ ಟ್ರಿಮ್ ಮಾಡ್ಬೇಕಿತ್ತು, ಅದನ್ನ ಮಾಡೋದಕ್ಕೆ ಬೇರೆ ಆಪ್ಷನ್ ಇಲ್ಲದೆ ಸ್ವಲ್ಪ ಮೊಬೈಲ್ ತೋರಿಸಿದ್ವಿ. ಏನೋ ಸ್ವಲ್ಪ ಹೊತ್ತು ಸಮಾಧಾನವಾಗಿ ಕುತ್ಕೊಳ್ತಾನೆ. ಆದ್ರೆ ಅವನಿಗೆ ಮೊಬೈಲ್ ಕೂಡ ಅಷ್ಟೊಂದು ವರ್ಕ್ ಆಗೋದಿಲ್ಲ. ಬೇರೆ ಟೈಮಲ್ಲೆಲ್ಲ ನೋಡಿ ಅಷ್ಟೊಂದು ಅಭ್ಯಾಸ ಇಲ್ಲ ನೋಡಿ. ಹಾಗಾಗಿ ಈ ಟೈಮಲ್ಲಿ ಕೂಡ ಅಷ್ಟೊಂದು ಸಮಾಧಾನವಾಗಿ ಕೇಳೋದಿಲ್ಲ, ಅಷ್ಟು ಏನು ಅದರಲ್ಲಿ ಇನ್ವಾಲ್ವ್ ಆಗೋದಿಲ್ಲ ಅವನು ಮೊಬೈಲಲ್ಲಿ. ಇನ್ನು ಮನೆಗೆ ಬಂದು ಅವನಿಗೆ ಸ್ನಾನ ಮಾಡಿಸಿ ಸ್ವಲ್ಪ ಸ್ನ್ಯಾಕ್ಸಿಗೆ ಅಂತ ಹೇಳಿ ಡ್ರೈ ಫ್ರೂಟ್ಸ್ ಕೊಡ್ತಾ ಇದ್ದೇನೆ. ಬೆಳಗ್ಗೆ ಹೋಗುವಾಗ್ಲೇ ಅಡುಗೆ ಎಲ್ಲ ಮಾಡಿ ಮುಗಿಸಿ ಹೋಗಿದ್ದೆ, ಅಂದ್ರೆ ಹೇರ್ ಕಟಿಂಗ್ ಹೋಗುವಾಗ. ಸೊ ಬಂದ್ಮೇಲೆ ಊಟದ ಟೈಮ್ ಆಗಿತ್ತು. ಇನ್ನು ನಾವೆಲ್ಲ ಕುತ್ಕೊಂಡು ಊಟ ಮಾಡಬೇಕು. ಇದು ವಿಡಿಯೋ ಕ್ಯಾಪ್ಚರ್ ಮಾಡಿ ಸುಮಾರು 1-2 ವಾರ ಆಯ್ತು, ಅದಕ್ಕಿಂತ ಜಾಸ್ತಿನೇ ಆಗಿದೆ ಅನ್ಸುತ್ತೆ. ನಾನು ಇವಾಗ ಪ್ರೆಸೆಂಟ್ ಆರುಷಿದು ವಿಡಿಯೋ ಹಾಕುವಾಗ ನೀವು ನೋಡ್ತಿರಬಹುದು, ಆಲ್ರೆಡಿ ಹೇರ್ ತುಂಬಾ ಬೆಳೆದು ಬಿಟ್ಟಿದೆ. ಆದ್ರೆ ಕಟಿಂಗ್ ಇದ್ದು ವಿಡಿಯೋ ಹಾಕಿರ್ಲಿಲ್ಲ. ಕೆಲವೊಂದು ವಿಡಿಯೋಸ್ ಹೀಗೆ ಆಗತ್ತೆ, ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿರ್ತೇನೆ, ಎಡಿಟ್ ಮಾಡೋದಕ್ಕೆ ಟೈಮ್ ಇಲ್ಲದೆ ಹಾಗೆ ಉಳ್ಕೊಂಡ್ಬಿಡತ್ತೆ. ಈ ಲಾಂಗ್ ವಿಡಿಯೋಸ್ ಎಲ್ಲ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗತ್ತೆ ಅದನ್ನ ಎಡಿಟ್ ಮಾಡೋದಕ್ಕೆ.
ಮಾಡೋದಕ್ಕೆ ಮತ್ತು ವಾಯ್ಸ್ ಓವರ್ ಕೊಡೋದಕ್ಕೆಲ್ಲ. ಶಾರ್ಟ್ ವಿಡಿಯೋಸ್ ಆದರೆ 1 ನಿಮಿಷಕ್ಕಲ್ವಾ ಟಕ್ ಅಂತ ಮಾಡಿ ಮುಗಿಸ್ಲಿಕ್ಕಾಗತ್ತೆ. ಅವನು ಕೂಡ ನಮ್ಮ ಜೊತೆನೆ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ತಾನೆ. ಇದೆಲ್ಲ ನಾವು ಚಿಕ್ಕ ಪುಟ್ಟ ವಿಷಯಗಳನ್ನ ಅಭ್ಯಾಸ ಮಾಡಿದ್ರೆ ನಮಗೆ ತುಂಬ ಸುಲಭ ಆಗುತ್ತೆ ಲೈಫ್ ಅಂತ ಹೇಳಬೇಕು. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದಿನ ಕಷ್ಟ ಆಗುತ್ತೆ. ಅವರಿಗೆ 1-1.5 ವರ್ಷದವರೆಗೆ ನಾವು ಊಟ ಮಾಡಿಸೋದು ಟ್ರೈನ್ ಮಾಡುವಾಗ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ತುಂಬ ಮೆಸ್ಸಿ ಮಾಡ್ತಾರೆ. ಆದರೆ ಇವಾಗ 1-2 ವರ್ಷ ಆದ್ಮೇಲೆ ಅವರಾಗ ಅವರೇ ಕುತ್ಕೊಂಡು ಚೆನ್ನಾಗಿ ಊಟ ಮಾಡ್ತಾರೆ. ಪ್ರತಿದಿನ ಅಲ್ಲದಿದ್ರೂನುವೆ ದಿನದಲ್ಲಿ 1-2 ಮೀಲ್ಸ್ ಅವರೇ ತಿಂತಾರೆ. ಅಟ್ಲೀಸ್ಟ್ ಸ್ನ್ಯಾಕ್ಸ್ ಅಥವಾ ಬ್ರೇಕ್‌ಫಾಸ್ಟ್ ಈ ಥರ. ಆದ್ರೆ ಕೆಲವೊಂದ್ಸಲ ನಾವು ಊಟ ಕೊಡ್ಬೇಕಾಗ್ತದೆ. ಆದ್ರೆ ಪರವಾಗಿಲ್ಲ. ಚಿಕ್ಕ ಮಕ್ಳಲ್ವಾ ಅಪರೂಪಕ್ಕೊಮ್ಮೊಮ್ಮೆ ನಾವು ಕೊಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಪ್ರತಿದಿನ ಒಂದು ಅರ್ಧ ಮುಕ್ಕಾಲು ಗಂಟೆ ಅವ್ರ ಎದುರು ಕುತ್ಕೊಳ್ಳೋದು, ಮೊಬೈಲ್ ತೋರ್ಸೋದು, ಅದು ಮಾಡೋದು, ಇದು ಮಾಡೋದು, ಆ ಥರ ಈ ಥರ ಎಲ್ಲ ಹೇಳಿ ಊಟ ಮಾಡ್ಸೋದು ಅದೆಲ್ಲ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ನಮ್ಮ ಆರುಷ್‌ಗೆ ಅದೆಲ್ಲ ಏನು ಅಭ್ಯಾಸ ಇಲ್ಲ. ಮೊಬೈಲ್ ನೋಡೋದು, ಊಟ ಮಾಡುವಾಗ ಅದೆಲ್ಲ ಏನು ಅಭ್ಯಾಸ ಇಲ್ಲ. ನಾವು ಕೂಡ ಅಷ್ಟೇ. ಅದಕ್ಕೆಲ್ಲ ಅಷ್ಟೊಂದು ಪ್ರಿಯಾರಿಟಿ ಕೊಡೋದಿಲ್ಲ. ನಾವು ಆರಾಮಾಗಿ ಕೂತ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡ್ತೇವೆ. ಟಿವಿ ಕೂಡ ನೋಡೋದು ನನಗೆ ನಿಜವಾಗಿಯೂ 100% ಅದು ಇಷ್ಟ ಇಲ್ವೇ ಇಲ್ಲ. ಊಟ ಮಾಡುವಾಗ ಟಿವಿ ಎಲ್ಲ ನೋಡೋದು. ಆರಾಮಾಗಿ ಕೂತ್ಕೊಂಡು ಮಾತಾಡಿ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ನನ್ನದೊಂದು ವಿಶ್. ಸೊ ಅದೇ ಥರ ಅವನನ್ನ ಕೂಡ ನಾವು ಬೆಳೆಸ್ತಾ ಇದ್ದೇವೆ. ಇನ್ನು ನಾವು ಹೊರಗಡೆ ಹೋಗಿದ್ದಾಗ ಕೆಲವೊಂದು ಸ್ಟೋರಿ ಬುಕ್ಸ್ ತಂದಿದ್ವಿ. ಒಂದು 3 ಸ್ಟೋರಿ ಬುಕ್ಸ್ ತಂದಿದ್ವಿ. ತುಂಬ ಕಡಿಮೆ ಬೆಲೆಯಲ್ಲೇ ಸಿಕ್ತು. ತುಂಬ ಜಾಸ್ತಿ ಸ್ಟೋರೀಸ್ ಏನೂ ಇಲ್ಲ. ಸ್ವಲ್ಪ ಸ್ವಲ್ಪ ಸ್ಟೋರೀಸ್. ಒಂದು ಬುಕ್ಕಲ್ಲಿ 1 ಪೇಜಲ್ಲಿ ಮಾತ್ರ ಇದೆ. ಇನ್ನೊಂದು ಬುಕ್ಕಲ್ಲಿ 2 ಪೇಜಲ್ಲಿದೆ ಸ್ಟೋರೀಸ್. ಮತ್ತೆ ಪಿಕ್ಚರ್ಸ್ ಕೂಡ ಅಷ್ಟೇ 1-2 ಪಿಕ್ಚರ್ಸ್ ಇದೆ ಒಂದೊಂದು ಸ್ಟೋರಿಗೆ ರಿಲೇಟೆಡ್ ಆಗಿ. ಜಾಸ್ತಿ ಪಿಕ್ಚರ್ಸ್ ಇಲ್ಲ. ಆದ್ರೆ ಪಿಕ್ಚರ್ಸ್ ಸ್ವಲ್ಪ ದೊಡ್ಡದಾಗಿದೆ. ಇವಾಗ ನಮ್ಮ ಆರುಷ್ ಆರಾಮಾಗಿ ಅರ್ಥ ಮಾಡ್ಕೊಳ್ತಾನೆ. ಈ ಏನು ಪಿಕ್ಚರ್ಸ್ ಇದೆ ನೋಡಿ ಅದ್ರ ಬಗ್ಗೆ ಒಂದು ಪಿಕ್ಚರ್ ಇದ್ರೂನುವೆ ನಾವು ಒಂದು ಸ್ಟೋರಿ ಹೇಳುವವರೆಗೆ ಆ ಪೇಜೇ ಹಿಡ್ಕೊಂಡು ನೋಡ್ತಾನೆ ಅವನು. ಅಷ್ಟು ಅರ್ಥ ಮಾಡ್ಕೊಳ್ಳುವಷ್ಟು ಬೆಳೆದಿದ್ದಾನೆ. ಹಾಗಾಗಿ ಅವನ ಏಜ್‌ಗೆ ಇದು ಚೆನ್ನಾಗಿದೆ ಅಂತಾನೆ ಹೇಳಬೇಕು. ಹಾಗೆ ಇನ್ನೊಂದು ಮಿನಿ ಆಕ್ಟಿವಿಟಿ ಬುಕ್ ಅಂತಿತ್ತು. ಅದನ್ನ ತಗೊಂಡ್ ಬಂದಿದ್ದೆ. ಇದು ಕೂಡ ಅರೌಂಡ್ 30 ರೂಪೀಸ್ ಒಳಗಡೆನೆ ಇತ್ತು ಅನ್ಸುತ್ತೆ. ನನಗೆ ಎಕ್ಸಾಕ್ಟ್‌ಲಿ ಪ್ರೈಸ್ ಇವಾಗ ನೆನಪಿಲ್ಲ. ಬಟ್ 20-30 ರೇಂಜ್ ಅಲ್ಲೇ ಇತ್ತು ಈ ಬುಕ್ ಕೂಡ. ಅವನಿಗೆ ನಾವಿನ್ನೂ ಅವನನ್ನ ಸ್ಕೂಲಿಗೆ ಹಾಕ್ಲಿಲ್ಲ ನೋಡಿ. ಹಾಗಾಗಿ ಈ ಥರದ ಆಕ್ಟಿವಿಟಿ ಬುಕ್ ಏನಾದ್ರೂ ಇನ್ನು ನಾನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ನಾನೇ ಡಿಸೈಡ್ ಮಾಡ್ಕೊಂಡು ಈ ಥರದ್ದು ಆಕ್ಟಿವಿಟಿ ಬುಕ್ ಎಲ್ಲ ನೋಡ್ತಾ ಇದ್ದೇನೆ. 1-2 ತಗೊಂಡಿದ್ದೇನೆ ಕೂಡ. ಅವನಿಗೆ ಅಷ್ಟೊಂದು ಕೆಲವೊಂದು ಗೊತ್ತಾಗೋದಿಲ್ಲ, ಕೆಲವೊಂದು ಗೊತ್ತಾಗತ್ತೆ. ಊರಿಗೆ ಹೋದಾಗ ನಮ್ದು ಕ್ಷಿತಿ ಇದ್ದಾಳಲ್ಲ ಅವಳದು ಬುಕ್ಕನ್ನ ತೋರಿಸಿ ಕೆಲವೊಂದು ನಾವು ಆಕ್ಟಿವಿಟಿ ಬಗ್ಗೆ ಅವನ ಹತ್ರ ಕೇಳ್ತಾ ಇದ್ವಿ. ಅವ್ನು ತುಂಬಾ ಇಂಟ್ರೆಸ್ಟ್ ಅಲ್ಲಿ ಆನ್ಸರ್ ಮಾಡ್ತಾ ಇದ್ದ. ಹಾಗಾಗಿ ಅವನಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಗೊತ್ತಾಯ್ತು. ಅದಕ್ಕೋಸ್ಕರ ಈ ತರ ಆಕ್ಟಿವಿಟಿ ಬುಕ್ ಅನ್ನ ತಗೊಳ್ತಿದ್ದಾನೆ. ಅಂಡ್ ಮಕ್ಳಿಗೆ ಕೂಡ ತುಂಬಾ ಒಳ್ಳೇದು. ಅವ್ರದ್ದು ಬ್ರೈನ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಈ ತರ ನಾವೇನಾದ್ರೂ ಆಕ್ಟಿವಿಟೀಸ್ ಎಲ್ಲ ಮಾಡ್ಸಿದ್ರೆ. ಈ ಪೆನ್ನಲ್ಲೆಲ್ಲ ತುಂಬಾ 100% ನೀಟಾಗಿ ABCD ಎಲ್ಲ ಬರೆಯೋದಕ್ಕೆ ಬರೋದಿಲ್ಲ. ಬಟ್ ಲೈನ್ ಎಲ್ಲ ಜಾಯಿನ್ ಮಾಡೋದು, ಈ ಸ್ಟ್ರೈಟ್ ಲೈನ್, ಸ್ಲೀಪಿಂಗ್ ಲೈನ್ ಇದೆಲ್ಲ ನಾನು ಅಭ್ಯಾಸ ಮಾಡಿಸಿದ್ದೇನೆ. ಹಾಗಾಗಿ ಸಾಧಾರಣವಾಗಿ ಅದನ್ನೆಲ್ಲ ಬರೀತಾನೆ. ಹಾಗಾಗಿ ಈ ತರದ ಆಕ್ಟಿವಿಟೀಸ್ ಮಾಡಿಸೋದಕ್ಕೆ ತುಂಬಾ ಸುಲಭನೇ, ಏನು ಕಷ್ಟ ಅಂತ ಅನ್ಸೋದಿಲ್ಲ. ಅಂಡ್ ಅವನಿಗೆ ಇಂಟ್ರೆಸ್ಟ್ ಕೂಡ ಇರೋದ್ರಿಂದ ತುಂಬಾ ಚೆನ್ನಾಗೇ ಮಾಡ್ತಾನೆ. ಅಂಡ್ ಈ ತರ ಆಕ್ಟಿವಿಟೀಸ್ ಬುಕ್ ಅನ್ನ ನಾನು ಅವನ ಟಾಯ್ಸ್ ಏನಿದೆ ಅಲ್ಲಿ ಇಡೋದಿಲ್ಲ. ಇದನ್ನ ಸೆಪರೇಟ್ ಆಗಿ ತೆಗೆದಿಟ್ಕೊಳ್ತೇನೆ. ಸುಮ್ನೆ ಗೀಚಿದ್ರೆ ಹಾಳಾಗುತ್ತೆ. ಮತ್ತೆ ಅದನ್ನ ಜಾಗ್ರತೆಯಾಗಿ ತೆಗ್ದಿಡ್ಬೇಕು ಅನ್ನೋದು ಅವನಿಗೆ ಕೂಡ ಗೊತ್ತಾಗ್ಬೇಕು ಅಂತ ಹೇಳಿ ಇದನ್ನ ನಾನು ಸೆಪರೇಟ್ ಆಗಿ ತೆಗ್ದಿಡ್ತೇನೆ. ಸ್ಟೋರಿ ಬುಕ್ಸ್‌ನ ಜೊತೆಗೆ ಇಡೋದಿಲ್ಲ. ನಾನೇ ಒಂದ್ ಸ್ವಲ್ಪ ಹೊತ್ತು ದಿನದಲ್ಲಿ ಒಂದ 10-15 ನಿಮಿಷ ಪ್ರಾಕ್ಟೀಸ್ ಮಾಡಿಸ್ತೇನೆ. ಪ್ರತಿದಿನ ಅಲ್ಲದಿದ್ರೂನುವೆ ಆಲ್ಟರ್ನೇಟ್ ಡೇಸ್ ಆಗಿರಬಹುದು ಅಥವಾ ಅವನಿಗೆ ಯಾವಾಗ ಬೋರ್ ಆಗುತ್ತೆ, ಅವನು ಯಾವಾಗ ಸ್ವಲ್ಪ ಮೆಸ್ಸಿಯಾಗಿ ಕಿರಿಕಿರಿ ಮಾಡ್ತಾನೆ ಆವಾಗ ನಾನು ಆ ಥರ ಏನಾದ್ರೂ ಆಕ್ಟಿವಿಟೀಸ್ ಮಾಡಿಸ್ತೇನೆ. ಹಾಗೆ ಅದಾದ್ಮೇಲೆ ಅವನಿಗೆ ಸ್ವಲ್ಪ ಆರೆಂಜ್ ಕೊಡ್ತಾ ಇದ್ದೇನೆ. ಇವಾಗ ಚಳಿಗಾಲ ಆಗಿರೋದ್ರಿಂದ ಒಂದು ಸೀಸನಲ್ ಫ್ರೂಟ್ಸ್ ಮತ್ತೆ ಯೆಲ್ಲೋ ಕಲರ್ ಏನು ವಿಟಮಿನ್ ಸಿ ರಿಚ್ ಫುಡ್ ಇರುತ್ತೆ ಅದನ್ನ ನಾವು ಕೊಟ್ರೆ ತುಂಬಾ ಒಳ್ಳೇದು ಮಕ್ಕಳಿಗೆ. ಸೊ ಆರೆಂಜ್ ಅನ್ನ ನಾನು ಕೊಡ್ತಾ ಇದ್ದೇನೆ. ಇದು ಕೂಡ ಅಷ್ಟೇ ನೋಡಿ, ನಾವು ಅವರಿಗೆ ಚಿಕ್ಕ ವಯಸ್ಸಿಂದ ಇದನ್ನೆಲ್ಲ ತಿನ್ನೋದು ಅಭ್ಯಾಸ ಮಾಡಿಸಿದ್ರೆ ಚೆನ್ನಾಗೇ ತಿಂತಾರೆ. ಸ್ವಲ್ಪ ಮೆಸ್ಸಿ ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ಬೇಕಾಗ್ತದೆ. ಎಲ್ಲವನ್ನ ಸ್ಟ್ರಿಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಆಗ್ಬೇಕು ಅಂತ ಹೇಳಿದ್ರೆ ಸಾಧ್ಯ ಆಗೋದಿಲ್ಲ ಮಕ್ಳ ಕೈಯಲ್ಲಿ. ನಾವು ಸ್ವಲ್ಪ ಮೆಸ್ಸಿಯನ್ನ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡು ಎಂಜಾಯ್ ಮಾಡಬೇಕು ಪೇರೆಂಟಿಂಗ್ ಅನ್ನ. ಇಷ್ಟೇ ಈ ಒಂದು ವಿಡಿಯೋ. ನಮ್ಮ ಚಾನಲಲ್ಲಿ ವೆರೈಟೀಸ್ ಆಫ್ ವಿಡಿಯೋಸ್ ಇವೆ. ಸ್ಪೆಷಲ್ ಆಗಿ ಪೇರೆಂಟಿಂಗ್ ಬಗ್ಗೆ ಹೇಳೋದಾದ್ರೆ ಬೇಬಿ ಫುಡ್ ರೆಸಿಪೀಸ್ ಆಗಿರಬಹುದು, ಬೇಬಿ ಲರ್ನಿಂಗ್ ಆಗಿರಬಹುದು, ಅಥವಾ ಅವ್ರದ್ದು ಟಾಯ್ಸ್ ಬಗ್ಗೆ, ಸ್ಟೋರಿ ಬುಕ್ಸ್ ಬಗ್ಗೆ, ಅಥವಾ ಅವನಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬಂದಿತ್ತು ಅದ್ರ ಬಗ್ಗೆ ಆಗಿರಬಹುದು. ಎಲ್ಲ ಥರದ್ದು ವಿಡಿಯೋಸ್ ಇವೆ. ನಿಮಗೆ ಪ್ಲೇ ಲಿಸ್ಟಲ್ಲಿ ಹೋದ್ರೆ ಕ್ಯಾಟಗರಿ ವೈಸ್ ವಿಡಿಯೋಸ್ ನಿಮಗೆ ಸಿಗುತ್ತೆ. ಸೊ ಅದನ್ನೊಮ್ಮೆ ಚೆಕ್ ಮಾಡಿ ಇಷ್ಟ ಆಗಿದ್ರೆ. ಆ್ಯಂಡ್ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಸಿ ಯು ಸೂನ್.